ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಅಲ್ಲೇ ಇದ್ದಾರೆ. ಈಗ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರಿದ್ದಾರೆ. ಅವರು ಕಳೆದ ಒಂದು ವರ್ಷದಿಂದ ಸಾಕಷ್ಟು ಆರೋಗ್ಯ ತೊಂದರೆಯಿಂದ ಬಳಲ್ತಾ ಇದ್ದರು. ವಿಶೇಷವಾಗಿ ಉಸಿರಾಟದ ತೊಂದರೆಯಿಂದ ಅವರು ಅಡ್ಮಿಟ್ ಆಗಿದ್ದರು. ಇವತ್ತು ಉಸಿರಾಟದ ತೊಂದರೆಯಿಂದಲೇ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಎಲ್ಲ ಡಾಕ್ಟ್ರುಗಳೆಲ್ಲ ಇದ್ದಾರೆ. ಮುಂದಿನ ಎಲ್ಲ ವಿಧಿವಿಧಾನಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಾದಮೇಲೆ ಕುಟುಂಬದ ಸದಸ್ಯರು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಅದೆಲ್ಲವೂ ಕೆಲವೇ ನಿಮಿಷದಲ್ಲಿ ತೀರ್ಮಾನ ಆಗುತ್ತೆ. ಫಸ್ಟ್ ಎಂಬಾಂಬಿಂಗ್ ಎಲ್ಲ ಆಗಬೇಕು. ಎಂಬಾಂಬಿಂಗ್ ಮಾಡಿ ಎಲ್ಲ ಮಾಡಿ ನೀಟಾಗಿ. ದೇವೇಗೌಡರು ಸ್ವಲ್ಪ ಆಘಾತದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಅರುಣ್, ಈಗಷ್ಟೇ ಜೆಡಿಎಸ್ನ ನಾಯಕರಾದಂತಹ ಟಿ ಎ ಶರವಣ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಬ್ರದರ್. ಸರ್, ನಿಜಕ್ಕೂ ತುಂಬ ಆಘಾತಕಾರಿ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಗೌಡ್ರ ಕುಟುಂಬದ ಒಂದು ದೊಡ್ಡ ಹಿರಿತಲೆ ಇವತ್ತು ನಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ಹೋಗಲಿರೋದು ಒಂದು ದೊಡ್ಡ ದುರ್ದೈವದ ಸಂಗತಿ. ಜೊತೆಗೆ 4 ಗಂಟೆವರೆಗೂ ಕೂಡ ಗೌಡ್ರ ಜೊತೆಗೆ, ದೇವೇಗೌಡರ ಜೊತೆಗೆ ಮಾತನಾಡಿರ್ತಕ್ಕಂತಹ ಅವರ ಪತ್ನಿ ಚೆನ್ನಮ್ಮನವರು 4:50ಕ್ಕೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಸರ್, ಸದ್ಯದ ಮಟ್ಟಿಗೆ ಹೇಗಿದೆ ಅಂತ ನಾವು ಹೇಳಲಿಕ್ಕೆ ನಾವು ಇಷ್ಟಪಡಲ್ಲ. ತಾವು ಕೂಡ ತುಂಬ ಹತ್ತಿರವಾಗಿದ್ದೀರಿ. ವಿಷಯ ಬಗ್ಗೆ ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ನನಗೆ ಈ ಒಂದು ಸುದ್ದಿ ಕೇಳಿ ನನಗೆ ಬಹಳ ದೊಡ್ಡ ಆಘಾತ ಆಗಿದೆ. ಯಾತಕ್ಕೆಂದ್ರೆ ನಾನು ಮಧ್ಯಾಹ್ನ 2:30 ಗಂಟೆವರೆಗೂ ಅವ್ರ ಜೊತೆಯಲ್ಲಿದ್ದೆ. ಇವತ್ತು ಹಾಸ್ಪಿಟ್ಲ್ಗೆ ಹೋಗಿ ನೋಡಿಕೊಂಡು ಅವರ ಒಂದು ಮೂಮೆಂಟ್ಸ್ ಎಲ್ಲ ನೋಡಿ ನನಗೆ ಬಹಳ ಖುಷಿ ಆಯಿತು. ಚೇತರಿಕೆ ಆಗ್ತಾ ಇದ್ದಾರೆ ಅಮ್ಮವರು. ದೇವರ ಆಶೀರ್ವಾದ ಇದೆ. ಇನ್ನೇನು ಎಲ್ಲ ರೀತಿಯಲ್ಲಿ ಅವರ ಒಂದು ಏನು ಸಮಸ್ಯೆ ಆಗಿದೆ, ಇದು ಬ್ರೀತಿಂಗ್ದು, ಲಂಗ್ಸ್ದು ಏನು ಇಶ್ಯೂ ಇತ್ತು, ಡಾಕ್ಟರ್ಗಳು ಏನು ಸ್ಪಂದಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಅದನ್ನ ನೋಡಿ ನನಗೊಂಥರ ಸಮಾಧಾನನೂ ಆಯಿತು. ಬಟ್ ಈಗ 4:50 ಅಂತ ಹೇಳಿ ಈ ಸುದ್ದಿ ಕೇಳಿ ನನಗೆ ಬಹಳ ದೊಡ್ಡ ಆಘಾತ ಆಗಿದೆ. ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಆದರೂ ನಮ್ಮ ದೇವೇಗೌಡರು ಸಾಹೇಬ್ರ ಶಕ್ತಿಯಾಗಿ, ದೊಡ್ಡ ಶಕ್ತಿಯಾಗಿ ಚೆನ್ನಮ್ಮನವರು ಬಹಳ ಎಲ್ಲ ರೀತಿಯಲ್ಲಿ ಅವರಿಗೆ ಜೊತೆಯಲ್ಲಿ ಎಲ್ಲ ತರನೂ ಅವರು ಸಪೋರ್ಟಿವ್ ಆಗಿ ಇದ್ರು. ಅದು ಕೂಡ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅದು ಡೆಲ್ಲಿಗೆ ಹೋಗಿರ್ಲಿ, ಬೆಂಗಳೂರಲ್ಲಿರ್ಲಿ, ಬೇರೆ ಎಲ್ಲೇ ರಾಜ್ಯ ಪ್ರವಾಸ ಮಾಡ್ಲಿ, ಅದರ ಎಲ್ಲ ತರನೂ ಕೂಡ ನಾನು ನೋಡಿದ್ದೀನಿ. ಆದ್ರೆ ಅಮ್ಮವರು ಇಷ್ಟು ಬೇಗ ಈ ತರ ಒಂದು 3-4 ದಿವಸದಿಂದ ತುಂಬಾನೇ ನರಳ್ಬಿಟ್ಟಿದ್ದಾರೆ. ಲಂಗ್ಸ್ ಸಮಸ್ಯೆಯಿಂದ ಈ ತರ ಎಲ್ಲ ತೊಂದರೆ ಆಗಿದೆ ಅಂತ ಹೇಳಿ ವೈದ್ಯರು ಕೂಡ ಹೇಳಿರತಕ್ಕಂಥದ್ದು. ಬಟ್ ಇದು ದೊಡ್ಡ ಈ ದೇವೇಗೌಡ ಸಾಹೇಬ್ರ ಕುಟುಂಬಕ್ಕೆ ಒಂದು ದೊಡ್ಡ ಕೊಂಡಿ. ಮತ್ತೆ ಈ ರೀತನ ಏನು ಅಮ್ಮವರು, ಚೆನ್ನಮ್ಮವ್ರು ಯಾರೇ ಮನೆಗೆ ಬರ್ಲಿ, ಯಾರೇ ಹೋದ್ರೂ ಕೂಡ ಅವ್ರು ಸ್ಪಂದಿಸುವಂತ ಗುಣ ಇರ್ಬೋದು, ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡಿಸೋದಾಗ್ಲಿ, ಸ್ಪಂದಿಸೋದಾಗ್ಲಿ, ಇವೆಲ್ಲ ಕೂಡ ನಾವು ನೋಡಿದೀವಿ. ಬಟ್ ಅವರು ದೈವ ಭಕ್ತರು ಕೂಡ. ಬೆಳಿಗ್ಗೆನೆ 4 ಗಂಟೆಗೆ ಎದ್ದು ಸೂರ್ಯ ಉದಯೋತ್ಸವ ಆಗೋ ಮುಂಚೆನೆ ಎದ್ದು ಪೂಜಾ ಪುನಸ್ಕಾರ, ಆ ಒಂದು ದೈವಿಕ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಂಡಿರತಕ್ಕಂಥದ್ದು ಇರ್ಬೋದು. ಮತ್ತೆ ಅದಾದ್ಮೇಲೆ ದೇವೇಗೌಡರು ಸಾಹೇಬ್ರು ಅಂದ್ರೆ ಅಷ್ಟು ದೊಡ್ಡ ಒಂದು ಅಮ್ಮವ್ರಿಗೆ ಪ್ರತಿದಿನಾನು ಸಾಹೇಬ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ತಿಂಡಿನ ಶುರು ಮಾಡುವಂಥದ್ದು 11 ಗಂಟೆ ಆಗ್ಲಿ, 12 ಗಂಟೆ ಆಗ್ಲಿ, ಇವೆಲ್ಲ ಕೂಡ ನೋಡಿದ್ದೀವಿ. ಬಟ್ ದೊಡ್ಡ ಕುಟುಂಬದಲ್ಲಿ ಇವತ್ತು ಈ ತರ ಒಂದು ದೊಡ್ಡ ಆಘಾತ ಆಗಿದೆ. ಇದನ್ನ ನಮ್ಮ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಸರಳ ಸಜ್ಜನಿಕೆಯ ಮತ್ತೊಂದು ಹೆಸರಂದ್ರೆ ಚೆನ್ನಮ್ಮಾಜಿ. ಅದ್ರಲ್ಲಿ ಎರಡೇ ಮಾತಿಲ್ಲ. ನಾನು 35 ವರ್ಷಗಳಿಂದ ಅಮ್ಮವ್ರನ್ನ ನಾನು ಬಲ್ಲೆ, ನಾನು ಎಲ್ಲ ನೋಡಿದ್ದೀನಿ. ನನಗೂ ಕೂಡ ಈಗ ಅವರ ಮಗನ್ ತರ ನನ್ನನ್ನು ಕೂಡ ನೋಡ್ತಾ ಇದ್ರು. ಇವತ್ತು ನನಗೂ ಕೂಡ ಇದು ಏನಪ್ಪಾ ಅಂತ ಹೇಳಿ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಆ ದೇವರು ಅವರಿಗೆ, ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನ ಕೊಡ್ಲಿ.
ಆ ಒಂದು ಈ ಒಂದು ಲುಕ್ಸಾನ್ ಏನಿದೆ ಅದನ್ನ ತಡೆಯುವಂತ ಶಕ್ತಿಯನ್ನ ಅವರ ಅಭಿಮಾನಿಗಳು, ದೇವೇಗೌಡರ ಸಾಹೇಬರ ಅಭಿಮಾನಿಗಳು, JDS ನ ಕಾರ್ಯಕರ್ತರು, ಅವರ ಎಲ್ಲ ಬಳಗದವರಿಗೆ ಈ ಒಂದು ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಭಗವಂತರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸರ್. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಚೆನ್ನಮ್ಮ ಅವರನ್ನ ನೀವು ಮಾತಾಡಿಸಲಿಕ್ಕೆ ಒಂದು ಪ್ರಯತ್ನ ಏನಾದರೂ ಮಾಡಿದರೆ, ನಿಮ್ಮ ಜೊತೆಗೆ ಏನಾದರೂ ಮಾತಾಡಿರುವಂತಹ ಒಂದು ಒಡನಾಟ, ಅವರ ಒಂದು ಆರೋಗ್ಯ ವಿಚಾರಿಸಾಗಿರ್ಬೋದು, ಆ ಥರ ಏನಾದರೂ ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನ ಏನಾದರೂ ಮಾಡಿದ್ದೀರಾ ಸರ್? ಹೋದ ವಾರ ಒಂದು 7 days ಬಿಫೋರ್ ಮನೆಗೆ ಹೋಗಿದ್ದೆ, ದೊಡ್ಡವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. ಅವಾಗ ಅಮ್ಮವ್ರು ಹೆಂಗಿದ್ದಾರೆ ಏನು ಅಂತೇಳಿ ಮತ್ತೆ ಅವ್ರ ರೂಮಿಗೂ ಹೋಗಿದ್ದೆ. ಹೋಗಿ ಮಾತಾಡ್ಸಕ್ಕೆ ಎಲ್ಲಾನು ಮಾಡಿದೆ. ಅಮ್ಮವರು ಮೂಮೆಂಟ್ಸ್ ಎಲ್ಲ ಕೊಟ್ಟು ನನ್ನನ್ನೇ ಕೇಳಿದ್ರು, ಏನಪ್ಪ ಹೇಗಿದ್ದೀರಾ ಶರವಣ ಅವರೇ, ಊಟ ಮಾಡಿದ್ರ, ಮಕ್ಕಳೆಲ್ಲ ಹೇಗಿದ್ದಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿ